ಈಗ ಬರುವಂಥ ತಮಿಳು ತೆಲುಗು ಪಿಕ್ಚರ್ಗಳಿಗೆಲ್ಲ ಬೀಟ್ ಮಾಡೋಂಥ ಸಿನಿಮಾ ಇದು. ಪ್ರತಿಯೊಂದು ಸೀನಲ್ಲಿನೂ ಶಿವಣ್ಣ ಬೆಂಕಿ ಆಕ್ಟಿಂಗ್ ಮಾಡಿದ್ದಾರೆ. ಕರ್ನಾಟಕದ ಸಿಂಗಲ್ ಸಿನಿಮಾ ಆಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅಂತ ಸಿನಿಮಾ. ಶಿವಣ್ಣನ ಸಿನಿಮಾ ನೋಡಿ ಇನ್ನು ನಮ್ಮ ಗುಂಪು ಇಲ್ಲ, ಬೇಕಾದ್ರೆ ದಯವಿಟ್ಟು ನೋಡ್ಕೊಳ್ಳಿ. ಎಲ್ಲ ರೋಮಗಳು ಪ್ರತಿಯೊಂದು ಕಡೆನೂ ಜನಗಳಿಗೆ ಮೈಯಿಂದ ಹಂಗೆ ಉಕ್ಕಿ ಹರಿಯುತ್ತೆ. ಶಿವಣ್ಣಂದು ಫಸ್ಟ್ ಆಫ್ ಆಲ್ ನಮ್ಮ ರಾಮನ ಥರ ನೋಡ್ಬಿಟ್ಟು ಏನು ಶಿವಣ್ಣ ರಾಮ ಆಗ್ಬಿಟ್ಟವ್ರಲ್ಲ, ನಮ್ಗೆ ಯಾವಾಗ ಬೈರತ್ರಿ ಏನಗಳು ಎಂಟ್ರಿ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಇಂಟ್ರೋಲಿಗೆ ಮುಂಚೆ ಕೊಟ್ಟರು ನೋಡಿ ಗೆಟಪ್ಪು, ಇಂಟ್ರೋಲಿಗೆ ಮುಂಚೆ ಕೊಟ್ಟು ಗೆಟಪ್ಪು ಎಂಡಿಂಗ್ವರೆಗೂ ಪ್ರತಿಯೊಂದು ಸೀನೂ ಪ್ರತಿಯೊಬ್ಬರು ಅಭಿಮಾನಿಗಳಿಗೆ ನೀವು ಕೊಡೋಂಥ 100-150 ರೂಪಾಯಿ ದೇವರಾನಾಗಲಿ ಮೋಸ ಆಗಲ್ಲ. ಈಗ ಬರುವಂಥ ತಮಿಳು ತೆಲುಗು ಪಿಕ್ಚರ್ಗಳಿಗೆಲ್ಲ ಬೀಟ್ ಮಾಡೋಂಥ ಸಿನಿಮಾ ಇದು. ಈ ಸಿನಿಮಾನ ನೋಡಿ ಹರಿಸಿ ಆಶೀರ್ವದಿಸಿ. ಪ್ರತಿಯೊಂದು ಸೀನಲ್ಲಿನೂ ಶಿವಣ್ಣ ಬೆಂಕಿ ಆಕ್ಟಿಂಗ್ ಮಾಡಿದ್ದಾರೆ. 1986 ಎನರ್ಜಿ ಇಲ್ಲಿವರೆಗೂ ನಮ್ಮ ಶಿವಣ್ಣನಿಗಿದೆ 2024ವರೆಗೂ ಅಂತಂದರೆ ಕನ್ನಡ ಚಿತ್ರರಂಗದಲ್ಲೇ ನಮ್ಮ ಕನ್ನಡ ಚಿತ್ರರಂಗದ ಶಿವಣ್ಣ ಒಬ್ಬರ ಸಿಂಗಲ್ ಸಿನಿಮಾ, ಕರ್ನಾಟಕದ ಸಿಂಗಲ್ ಸಿನಿಮಾ ಆಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅಂತ ಸಿನಿಮಾ. ಬೇರೆ ತಿರಂಗಲ್ ಮೂವಿ ನೋಡಿ ಪ್ರತಿಯೊಬ್ಬರಿಗೂ ಅಬ್ದುಟ ಅಂತ ಹೇಳೋಕ್ಕೆ ನಾನು ಖಂಡಿತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾರೇ ಆಗಲಿ ಕರ್ನಾಟಕದಲ್ಲಿರೋಂಥ ಕನ್ನಡ ದ್ರೋಹಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬುಕ್ ಮೈ ಶೋಲ್ಲಿ ಹೋಗಿ ತಮಿಳು ತೆಲುಗು ಎಲ್ಲ ಬುಕ್ ಮಾಡಿ ಹೌಸ್ಫುಲ್ ಮಾಡ್ತೀರಾ. ಇಂಥ ಒಳ್ಳೆ ಕನ್ನಡ ಸಿನಿಮಾನ ಹೌಸ್ಫುಲ್ ಮಾಡಿರಿ, ಗೆಲ್ಲಿಸಿ ಹರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಬೇಕಾದ್ರೆ ನಾನು ಫೇಸ್ಬುಕ್ಕಲ್ಲಿ ಬಂದು ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಭೈರತಿ ರಣಗಾಲ್ 100 ಪಕ್ಕ ಸೂಪರ್ ಮೂವಿ. ರಾಜವಂಶದ ಅಭಿಮಾನಿಗಳು ಎಲ್ಲ ಫಿಲಮನ್ನು ರೀಚ್ ಮಾಡಬೇಕು ಅಣ್ಣ. ಇನ್ನೊಂದೇನಪ್ಪ ಅಂತಂತಂದ್ರೆ ಈ ಮೂವಿಗೆ ಅಣ್ಣ ಲಾಯರ್ ಗಿಫ್ಟ್ ಇದ್ದಾಕರಲ್ಲ, ಅದೇ ಫಸ್ಟ್ ಆಫ್ ಆಲ್ ಎಲ್ಲ ಫ್ಯಾಮಿಲಿಗಳು ಕುತ್ಕೊಂತ ನೋಡುವಂಥ ಫಿಲಮ್ ಅಣ್ಣ. ಭೈರತಿ ರಣಗಳು 3 ಬರ್ತದ, ಅದು ಇನ್ನೂ ಶ್ರೀರಾಮ ಇನ್ನೂ ಭಯಂಕರ. ಅದು ಆ ಫಿಲಮು ಕನ್ನಡ ಇಂಡಸ್ಟ್ರಿಗಳೇ ಮೈಲಿಗಲ್ಲು ಫಿಲಮ್ ಅದು.